ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೌ ಧನರೀಶೂನಪಿ ಧಾರಯಂತಿಂ ತಾಮ್ರಕ್ಷಣಾಮರಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖಿಂ ತ್ರಿಪುರಾಂ ನಮಾಮಿ. ಕಿರೀಟಂ ವೈರಿಂಚಂ ಪರಿಹರಪುರಃ ಖೈಟಬಬಿದಃ ಕಠೋರೆ ಕೋಠಿರೆ ಸ್ಖಲಿಸಿಜಹಿ ಜಂಭಾರಿಮುಕುಟಂ ಪ್ರಣಮ್ರಷ್ಟೇ ತೇಷು ಪ್ರಸವಮುಪಯಾತಶ್ಚ ಭವನಂ ಭವಶ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ವಿಜಯತೆ ವಿಜಯತೆ ವಿಜಯತೆ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೇಷರಾಶಿಯ ಮಿತ್ರ ಬಾಂಧವರಿಗೆ ಸ್ವಾಗತ. ಈಗ ನಾನು ಅಕ್ಟೋಬರ್ ತಿಂಗಳ ನಿಮ್ಮ ರಾಶಿಯ ಫಲಗಳನ್ನು ನೀಡುತ್ತಾ ನಿಮಗೆ 2ನೇ ಹಾಗೂ ಧನಸ್ಥಾನದಲ್ಲಿ ಮತ್ತು ಕುಟುಂಬ ಸ್ಥಾನದಲ್ಲಿರುವಂಥ ಗುರುವಿನಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯ ಹಾಗೂ ವಿಶೇಷವಾಗಿ ಧನಪ್ರಾಪ್ತಿ ಆಗುತ್ತದೆ. ಇನ್ನು 6ನೇ ಸ್ಥಾನದಲ್ಲಿರುವಂಥ ರವಿ, ಬುಧ ಹಾಗೂ ಕೇತು ಗ್ರಹಗಳಿಂದ ನಿಮ್ಮ ಎಲ್ಲ ಸರ್ಕಾರಿ ಕೆಲಸಗಳಲ್ಲಿ ಅತ್ಯಂತ ಸರಳ ರೀತಿಯಿಂದ ಸುಗಮವಾಗಿ ಕೆಲಸಗಳು ಆಗುತ್ತವೆ. ವಿಶೇಷವಾಗಿ ನಿಮಗೆ ಅಲ್ಲಿ ಕೂಡ ಧನಲಾಭಗಳು ಉಂಟಾಗುತ್ತವೆ. 7ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಇರುವುದರಿಂದ ನಿಮಗೆ ಸಂಗಾತಿಯಿಂದಲೂ ಕೂಡ ಸಾಕಷ್ಟು ಸಂತೋಷವನ್ನು ಅನುಭವಿಸ್ತೀರಿ. ದಿನಾಂಕ 17ರಂದು ರವಿ, 10ರಂದು ಬುಧ ತುಲಾರಾಶಿಗೆ ಬರುವುದರಿಂದ ನಿಮಗೆ ಒಂದು ಸ್ವಲ್ಪ ಕಿರಿಕಿರಿಗಳು ಕಂಡುಬರುವ ಸಾಧ್ಯತೆ ಇರುತ್ತದೆ. ಇದಕ್ಕಾಗಿ ತಾವು ಆದಿತ್ಯ ಹೃದಯವನ್ನು ಮಂತ್ರವನ್ನು ಪಠಿಸಿರಿ, ಶುಭವಾಗುತ್ತದೆ. 11ರಲ್ಲಿರುವಂಥ ಶನಿಯಿಂದ ಸಾಕಷ್ಟು ಉದ್ಯೋಗ ಹಾಗೂ ಧನಲಾಭಗಳು ಲಭಿಸುತ್ತವೆ. 12ನೇ ರಾಹುವಿನಿಂದಾಗಿ ವೃಥಾ ಸಂಚಾರ ಖರ್ಚುಗಳು ಇದ್ದರೂ ಕೂಡ ವಿದೇಶದಲ್ಲಿ ಉದ್ಯೋಗ ನಿರೀಕ್ಷಿಸುವವರಿಗೆ ಶುಭ ಸುದ್ದಿ ಇರುತ್ತದೆ. ಅಂದರೆ ವಿದೇಶಿ ಉದ್ಯೋಗ ಅಪೇಕ್ಷೆಗಳಿಗೆ ಉದ್ಯೋಗಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಶಾಂತಿಗಾಗಿ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಹಾಗೂ ಶ್ರೀ ನರಸಿಂಹ ದೇವರನ್ನು ಪೂಜಿಸಿರಿ, ನಿಮಗೆ ಶುಭವಾಗುತ್ತದೆ. ನಿಮ್ಮ ಶುಭ ಹರಳು ಕೆಂಪು ಹರಳು, ಕೆಂಪು ಹವಳ. ಮತ್ತು ದಿನಾಂಕ 4ರಿಂದ 6, 9ರಿಂದ 11, 14, 15, 18, 19, 22, 23 ಹಾಗೂ 29ರಿಂದ 30ನೇ ದಿನಾಂಕಗಳವರೆಗೆ ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.